ನೋಡ್ರಿ ಅದೊಂದು ದೊಡ್ಡ ರಾಜ್ಯ, ಕಾಶ್ಮೀರ ದೊಡ್ಡ ರಾಜ್ಯ. ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಇವರು 10 ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗಿದ್ದು, ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ 11 ವರ್ಷದಲ್ಲಿ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗ್ಯಾವ ನೋಡಲಿ, ಅವರ ಲೆಕ್ಕ ಹಾಕಲಿ. ಮೊದಲು ಅವಾಗ ಹೆಂಗಿತ್ತು ಅಂದ್ರೆ ಸೀಟ್ ಕೆಳಗೆ ಬಸ್ ತೆಗೆದು ಬರೆದಿರ್ತಿದ್ರು, ನಿಮ್ಮ ಸೀಟಿನ ಕೆಳಗೆ ಏನರ ಐತನ ನೋಡ್ರಿ ಅಂಥೇಳಿ. ನಾವೆಲ್ಲರೂ ಬಸ್ದಾಗ ಕುಂತ್ಕೊಂಡು ಕೆಳಗೆ ನೋಡ್ತಿದ್ವಿ, ಸೀಟ್ ಕೆಳಗೆ ಏನರ ಐತನ, ಮೇಲೆ ಏನರ ಗೊತ್ತಿಲ್ಲ ಸಾಮಾನು ಐತನ ಅಂಥೇಳಿ. ಅಂಥ ಪರಿಸ್ಥಿತಿ ಧಾರವಾಡ, ಹುಬ್ಬಳ್ಳಿ ಅಂತ ಊರಾಗ ಸತಿ ತೊಗೊಂಬಂದಿಟ್ಟಿದ್ದರು ಕಾಂಗ್ರೆಸ್ದವ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ, ಅದು ಆಗಬಾರ್ದಿತ್ತು, ಆಗೈತಿ. ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು, ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು, ಅದನ್ನು ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸೆಸ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ದೇಶ ಅಂತೂ ಆಗಿಲ್ಲ. ನೀವು ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲಿಗ, ನೀವು ಅಂಕಿ ಸಂಖ್ಯೆಯಿಂದ ಅವಾಗಿಂದ ಅಂಕಿ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದ್ರೆ ಯಾರಿಗಾದ್ರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ, ಆವಾಗ ಹೆಂಗಿತ್ತು ಅಂತೇಳಿ. ಆಮೇಲೆ ಅವರು ಕಾಂಗ್ರೆಸ್ನವರ ರಾಜಕೀಯ ಮಾಡುವಂಥ ಪದ್ಧತಿ. ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೊಂದು ಫೈಲ್ ಮಾಡಿ, ನೋಡ್ರಿಪ್ಪ ನಿಮ್ಗೊಂದು ಡಾಕೆಟ್ ಕೊಡತ್ತೀವಿ ನೋಡ್ರಿ ಅಂಥೇಳಿ. ಹಾಗಾಗಿ ಅವ್ರು ಯಾವಾಗೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು. ಈಗ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ವಿಚಾರ, ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಐತಿ. ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು, ಅವ್ರಿಗೆ ಉತ್ತರ ಕೊಡಬೇಕು, ಅವ್ರ ಮುಂದೆ ಈ ಟೈಪ್ ಬಾಲ ಬಿಚ್ಚದಂಗೆ ಏನು ಮಾಡಬೇಕು ಆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಲಾಸ್ಟ್ ಕ್ವಶನ್ ಪ್ಲೀಸ್, ಲಾಸ್ಟ್ ಕ್ವಶನ್. ನೋಡ್ರಿ, ಇಷ್ಟು ದೊಡ್ಡ ದೇಶದಾಗ, ಇಷ್ಟು ದೊಡ್ಡ ಇದ್ರಾಗ ಟೈಮ್ದಾಗ ಎಲ್ಲರೂ ಒಂದು ಕಡೆ ಈ ಟೈಪ್ ಇನ್ಸಿಡೆಂಟ್ ಆಗಬಾರ್ದಂಥ ಇನ್ಸಿಡೆಂಟ್ ಆಗಿದ್ದಾವೆ. ಅಲ್ಲ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಎಷ್ಟು ಸಂಖ್ಯೆ ಇದ್ದರೂ ಏನಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಏರಿಯಾ ನೀವು ಹೋಗಿದ್ರೆ ಗೊತ್ತಿತ್ತು. ನಾ ಆ ಏರಿಯಾ ಹೋಗೇನಿ. ಭಾಳ ದೊಡ್ಡ ವಿಶಾಲವಾದ ಏರಿಯಾ ಅದು. ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಸರ್. ವಿಡಿಯೋ ಏನು ಕಾಣಿಸ್ತಾ ಒಂದು ಸೆಕ್ಯೂರಿಟಿ ಕಾಣಿಸ್ತಾ ಇದೆ, ಯಾರು ಕಾಣಿಸ್ತಾ ಇಲ್ಲ ಅಂದ್ರೆ ರೀಚ್ ಆಗಿದ್ದಾರೆ ಅಂತ ಬೇಲೂರು ಕಾಣಿಸ್ತಾ ಇಲ್ಲ ಸರ್. ಅಲ್ಲೇನೈತಿ, ಅಲ್ಲಿ ಲೋಕಲ್ ಏನೈತಿ ಅವ್ರಿಗೆ ನೋಡಿದ್ರೆ ಗೊತ್ತಾಕೈತೆ. ಸುಮ್ಮನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಅದು. ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ ನೀವೇನು, ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ, ಬರೀ ಅದು. ಯಾವುದಿಲ್ಲ ರೀ, ನಮ್ಗೆ ರಾಜಕೀಯಕ್ಕೆ ಇದನ್ನು ಉಪಯೋಗ ಮಾಡುವಂಥ ಪಕ್ಷ ನಮ್ದಲ್ಲ. ಇದು ಏನಿದೆ ದೇಶದ ವಿಷಯ, ದೇಶದ ವಿಚಾರ. ಏನು ಫರಕಿಲ್ಲ ಅವ್ರಿಗೆ ನೀವು ಹೇಳತ್ತಿದ್ದು ಕರೆಕ್ಟ್. ಅವ್ರಿಗೆ ಇವ್ರಿಗೆ ಏನೂ ಫರಕಿಲ್ಲ. ಅದೇ ಇಡೀ ಜಗತ್ತ ನೋಡೈತಿ. ಅವರು ಧರ್ಮ ಕೇಳಿ ಅಲ್ಲೇ ಶೂಟಿಂಗ್ ಮಾಡ್ಯಾರ. ಆದರೆ ಇವರು ಕೂಡ ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ದವ್ರು ಹೇಳ್ತಾರೆ ಇದು ಧರ್ಮದ